ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಯಾರೆಲ್ಲ ಹಿಂದಿ ಸಬ್ಜೆಕ್ಟ್ ತೆಗೆದುಕೊಂಡು ಓದ್ತಾ ಇದ್ರೋ ನಿಮಗೆಲ್ಲರಿಗೂ ಕೂಡ ನಾಳೆ ಹಿಂದಿ ಎಕ್ಸಾಮ್ ಇದೆ, ಚೆನ್ನಾಗಿ ಬರೀರಿ. ಹಾಗಿದ್ದರೆ ಹಿಂದಿ ಎಕ್ಸಾಮಿಗೆ ಏನು ಓದಿದರೆ ಔಟ್ ಆಫ್ ಔಟ್ ಬರ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿಬಿಟ್ಟು ನಂತರದಲ್ಲಿ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ 5 ಎಕ್ಸಾಮ್ಗಳು ಮುಗಿದೋಗಿದೆ. ಕನ್ನಡ ಆಗಿರ್ಬೋದು, ಇಂಗ್ಲೀಷು, ಫಿಸಿಕ್ಸು, ಕೆಮಿಸ್ಟ್ರಿ, ಹೀಗೆ ಬಯೋ, ಕಂಪ್ಯೂಟರ್ ಸೈನ್ಸು ಎಲ್ಲ ಕ್ವಶನ್ ಪೇಪರಲ್ಲೂ ಕೂಡ ಈ ಮಾಡೆಲ್ ಕ್ವಶನ್ ಪೇಪರು ಬಹಳ ಹೆಲ್ಪ್ ಆಗಿದ್ದಾವೆ. ಮೊದಲು PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ 3 ಮಾಡೆಲ್ ಕ್ವಶನ್ ಪೇಪರನ್ನು ತಾವುಗಳು ಸಾಲ್ವ್ ಮಾಡ್ಕೋಬೇಕು. ಆ 3 ಮಾಡೆಲ್ ಕ್ವಶನ್ ಪೇಪರಿನಿಂದನೇ ನಿಮಗೆಲ್ಲರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ ಸೆಟ್ ಆಗುತ್ತೆ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಮಾಡೆಲ್ ಕ್ವಶನ್ ಪೇಪರು, ಒಂದು ಬ್ಲೂ ಪ್ರಿಂಟು ಎಲ್ಲ ಫ್ರೀಯಾಗಿ ಉಚಿತವಾಗಿ PDF ಕಾಪಿ ರೆಡಿ ಇರುತ್ತೆ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಯಿತಾ. ಜೊತೆಗೆ ಇನ್ನೂ 2 ಕ್ವಶನ್ ಪೇಪರ್ ಕೂಡ ರೆಡಿ ಇರುತ್ತೆ, ಅದು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಸ್ವಲ್ಪ ಕೇಳಬೇಕು ಅನಿಸುತ್ತೋ ಅಥವಾ ಗ್ರಾಮರ್ ಕಲಿಬೇಕು ಅನಿಸುತ್ತೋ ಅಂಥ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡಿ. ಧನ್ಯವಾದಗಳು. ಬನ್ನಿ ಈಗ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡುವ. ಕೀ ಆನ್ಸರನ್ನು ಸುಜನ್ ಕಿ ಪತ್ನಿ ಕಾ ನಾಮ್ ಡ್ಯಾಶ್ ಅಂತ ಇದೆ. ಏನಂತ ಇತ್ತು? ಅವಳ ಹೆಸರು ಬುಲ್ಲಕ್ಕಿ ಅಂತ. ಅದು ಆಯಿತಾ. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸ್ರಪ್ಪ. ಕ್ವಶನ್ ನಂಬರ್ 2 ಆಪ್ಷನ್ ಸಿ ಆಯಿತಾ. ಒಂದನೇದಕ್ಕೆ ಕ್ವಶನ್ ನಂಬರ್ 2 ಪಿತಾಜಿ ಕೆ ಅಂತರಂಗ್ ಮಿತ್ರ ಕಾ ನಾಮ್ ಹೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಿದು ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3 ಇಸ್ ನದಿ ಮೇ ಏನಿದು ಭಯಂಕರ್ ಬಾಡ್ ಅತಿಥಿ ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರು ಸಿ ಆಗಿರುತ್ತೆ ಆಪ್ಷನ್ನು. ತಪ್ಪಿದರೆ ಕಮೆಂಟ್ ಮುಖಾಂತರ ಆನ್ಸರನ್ನು ಸರಿ ಮಾಡಿ. ಜಪಾನ್ ಕಾ ಗುಣಧರ್ಮ ಹೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಶಲೀನತಾ ಅಂತ ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಬುಢಾಪೆ ಮೇ ಆದ್ಮಿ ಕಿ ಯಾ ಮಾರಿ ಜಾತಿ ಹೈ ಅಂತ ಇದೆ. ಬುದ್ಧಿ ಮಾರಿ ಜಾತಿ ಹೈ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಸಿ ಜಪಾನ್ ಮೇ ಜೋ ಕಾ ಅರ್ಥ ಹೈ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಪಾನಿ ಅಂತ. ಕ್ವಶನ್ ನಂಬರ್ 7 ಮಾ ಕಾ ಏನಿದು बेटी के लिए क्या है ಅಂತ. ಮಾತೃತ್ವ बेटी के लिए क्या है महत्व ಆಯಿತಾ. ಮಾತೃತ್ವ बेटी के लिए क्या है. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಸಬ್ ಕುಚ್ ಹೈ ಅಂತ. ಯಾವುದು ಆಪ್ಷನ್ ಎ. ಕ್ವಶನ್ ನಂಬರ್ 8 ಭಾರತೀಯತಾ यहाँ ಬಹುರೂಪ್ से ಏನಿದು. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ಬಿಹಾರ್. क्वेश्चन नंबर 9 दादाजी के इतने बेटे थे. ಅದು 2 बेटे थे. ऑप्शन बी राइट आंसर. क्वेश्चन नंबर 10 दादाजी परिवार में या औरत ज़्यादा हस्ती है. ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಅಂದ್ಕೊಂಡಿದ್ದೇನೆ ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಗ್ರಾಮರ್ ಪಾರ್ಟ್ ಇದೆ, ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡ್ಕೊಬೇಡಿ, ಕಲಿಸ್ತಾ ಹೋಗ್ತೇನೆ. ಬನ್ನಿ ಈಗ ಕೈಂಚಿ ಡ್ಯಾಶ್ ಕಲಾಂ ಕಾಗಜ್ ಕಾಡ್ತಾ ಹೈ ಅಂತ ಇದೆ ಆಯಿತಾ. ಶ್ಯಾಮ್ ಏನಿದು ಕೈಂಚಿ ಸೆ ಅದರಿಂದ ಅನ್ನಲಿಕ್ಕೆ ಹಿಂದಿನಲ್ಲಿ ಸೆ ಅಂತ ಕರಿತೀವಿ. ಕ್ಲಿಯರ್? ಹಾಗಿದ್ರೆ ರೈಟ್ ಆನ್ಸರು ಸೆ ಆಗಬೇಕಿಲ್ಲಿ. ಕಾಗಜ್ ಕೈಂಚಿ ಸೆ ಕಾಗಜ್ ಕಾಡ್ತಾ ಹೈ ಅಂತ ರೈಟ್ ಆನ್ಸರ್ ಸೆ ಅಂತ ಬರೆದ್ರೆ 1 ಮಾರ್ಕ್ಸು ಕಣ್ರಿ. ವೇ ಸಾಹಿತ್ಯ ಅವ್ರ ದರ್ಶನ್ ಡ್ಯಾಶ್ ವಿದ್ವಾನ್ ಥೆ. ವೇ ಸಾಹಿತ್ಯ ಅವ್ರ ದರ್ಶನ್ ಕೆ ವಿದ್ವಾನ್ ಥೆ ಅನ್ನುವಂಥದ್ದು ಆಯಿತಾ. ಅದರ ಅನ್ನಲಿಕ್ಕೆ ಕೆ ಅಂತ, ವಿದ್ವಾನ್ ಥೆ ಅಂತ. ನೆಕ್ಸ್ಟ್ ಪಂಚಿ ಡ್ಯಾಶ್ ಪಿಂಜ್ರಾ ಖಾಲಿ ಕಿಯಾ. ಪಂಚಿ ನೆ ಅಂತ ಬರಿಬೇಕು, ಸಿಂಗ್ಯುಲರ್ ಅಲ್ವಾ. ಪಂಚಿ ನೆ ಅಂತ, ನೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 14 ಆಪ್ ಅಪ್ನೆ ಕಮ್ರೆ ಡ್ಯಾಶ್ ಜಾ ಎ ಅಂತ ಇರಬೇಕು, ಸ್ವಲ್ಪ ಏನೋ ಆಗಿದೆ. ಆಪ್ ಅಪ್ನೆ ಕಮ್ರೆ ಮೇ ಜಾಯಿಯೇ ಆಯಿತಾ. लास्ट वन क्वेश्चन नंबर 15 देश डैश प्यार करना हमारा कर्तव्य है. देश से प्यार करना हमारा कर्तव्य है. देश को ಇಲ್ಲ ಇಲ್ಲಿ ಆಯಿತಾ. ದೇಶ್ ಹಾಗಾಗಿ ದೇಶ ಸೆ ಪ್ಯಾರ್ ಕರ್ನಾ ಹಮಾರ ಕರ್ತವ್ಯ ಹೈ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಆಯಿತಾ. ಅದೇ ಸರಿಯಾದ ಉತ್ತರ. ನೆಕ್ಸ್ಟು ನನ್ನ ಪ್ರೀತಿಯ ಮಕ್ಕಳೇ, ಇದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ನಿಮ್ಮ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐ ಡಿಗೆ ಕಳಿಸ್ಕೊಡಿ. 100% ಈ ಒಂದು ಏನಿದ್ರೆ ಮೊಹಾವರೆಗಳು ನಿಮಗೆ ಹೆಲ್ಪ್ ಆಗುತ್ತೆ. ಇದಕ್ಕಿಂತ ಜಾಸ್ತಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ 3ರಲ್ಲೂ ಇದಾವಲ್ವ ಮೊಹಾವರೆ, ಬಹಳ ಹೆಲ್ಪ್ ಆಗುತ್ತೆ. ಬನ್ನಿ, ಕಲೇಜಾ ಫಟ್ನಾ ಅಂತ ಇದೆ. ಕಲೇಜಾ ಫಟ್ನಾ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಇದು, ಅದು ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ. ಅಸಹನೀಯ ದುಃಖ ಹೋನ ಅಂತ, ಬಹಳ ದುಃಖಿತವಾಗುವಂಥದ್ದು ಅಂತ, ಇದನ್ನು ಮೊಹಾವರೆ ಅಂತ ಕರಿತೀವಿ. ಬನ್ನಿ, ಏನಿದು
ಆಸ್ಮಾನ್ ಸಿರ್ ಪರ್ ಉಠಾನ ಅಂತ, ಏನು ಆಕಾಶನೇ ತಲೆ ಮೇಲೆ ಹೊತ್ಕೊಂಬಿಟ್ಟಿಯ ಬಿಡಪ್ಪ ನೀನು ಅಂತ ಡೈಲಾಗ್ ಹೊಡಿತಾರಲ್ವ, ಹಾಗಂತ ಹೇಳಿದರೆ ಏನರ್ಥ? ಹಾಗಂತ ಹೇಳಿದರೆ ಬಹುತ್ ಶೋರ್ ಕರ್ನ ಅಂತ. ಮದುವೆ ಇರುತ್ತೆ, ಅದು ಏನು ಒಳ್ಳೆ ಆಕಾಶ ಇದೆ. 5ನೇದು ಲಾಲ್ ಪೀನಾ ಹೋನಾ ಅಂತ ಇದೆ, ಸಿಟ್ಟು ಬಂದಾಗ ಆಗ್ತಾರಲ್ವ, ಹೌದು ಇದು, ಅದನ್ನು ನಾವು ಕ್ರೋಧ್ ಕರ್ಣ ಅಂತ ಕರಿತೇವೆ ಹಿಂದಿನಲ್ಲಿ. 6ನೇದು ಆಯಿತಾ. ಕಿಲ್ಲಿ ಉಡಾನ ಅಂತ ಇದೆ, ಇದಕ್ಕೆ ನಾವು ಹಸಿ ಏನು ಉಡಾನ ಅಂತ ಕರಿತೀವಿ. ಆಪ್ಷನ್ 2. ಕ್ವಶನ್ ನಂಬರ್ 5ಕ್ಕೆ ಮೂವ್ ಫೇರ್ನ ಅಂತ ಇದೆ. ಯಾರಾದರೂ ನಮಗೆ ಬೇಡವಾದಾಗ ನಾವು ನಮ್ಮ ಮುಖವನ್ನು ತಿರ್ಸ್ಕೊತೀವಿ, ಹಾಗಾಗಿ ಮೂವ್ ಫೇರ್ನ ಅಂತ ಹೇಳಿದರೆ ಉಪೇಕ್ಷಾ ಕರ್ಣ ಅಂತ ಆಯಿತಾ. ಮುಗೀತಿಲ್ಲಿಗೆ ಇಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು, ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇನ್ನೂ 2 ಅಥವಾ 3 ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೀಡಿರ್ತೇನೆ. ಹಿಂದಿ ಪ್ರಿಪೇರ್ಡ್ ಎಕ್ಸಾಮ್ ಕ್ವಶನ್ ಪೇಪರು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. 100% ನಿಮ್ಮ ಪ್ರಿಪೇರ್ಡ್ ಎಕ್ಸಾಮಿಗೆ ಬರುವಂತಹ ಕ್ವಶನ್ಸ್ಗಳೇ ಇರ್ತವೆ, ಇಷ್ಟು ನೆನಪಿರಲಿ. ಬನ್ನಿ ಈಗ ನಾವು ಗ್ರಾಮರ್ ಪಾರ್ಟಿಗೆ ಹೋಗೋಣ. ಮೊದಲು ಈ ಪೇಪರ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ 3 ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಸೆಟ್ಟರ್ಸ್ ವಿಲ್ ಸೆಟ್ ದಿ ಪ್ರಿಪೇಟರಿ ಎಕ್ಸಾಮ್ ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಗ್ರಾಮರನ್ನು ನೋಡ್ತಾ ಹೋಗೋಣ. ಶುದ್ಧ ಕೀಜಿಯೆ ಅಂತ ಹೇಳಿದರೆ ರೆಕ್ಟಿಫೈ ದಿ ಎರರ್ ಇನ್ ದಿ ಗಿವನ್ ಸೆಂಟೆನ್ಸ್ ಅಂತ ಇಂಗ್ಲೀಷಲ್ಲೂ ಇದೆ, ಹಿಂದಿನಲ್ಲೂ ಬರುತ್ತೆ. ಇಂಗ್ಲೀಷಲ್ಲಿ 2 ಮಾರ್ಕ್ಸಿಗೆ ಬರುತ್ತೆ, ಇಲ್ಲಿ 3 ಮಾರ್ಕ್ಸಿಗಿದೆ. ಮೇರೆ ಕೋ ಅಪ್ನಾ ಕಾಮ್ ಬಹುತ್ ಪಸಂದ್ ಹೈ ಅಂತ ಇದೆ ಮುಝೆ ಅಪ್ನಾ ಕಾಮ್ ಬಹುತ್ ಪಸಂದ್ ಹೈ ಇಸ್ ದ ರೈಟ್ ಆನ್ಸರ್ ಆಯಿತಾ. ಮುಝೆ ಅಂತ ಆಗಬೇಕು, ಮುಝೆ ಆಯಿತಾ. ಮೇರೆ ಕೋ ಅಲ್ಲ, ಅದು ಮೇರೆ ಕೋ ತಪ್ಪು, ಅಲ್ಲಿ ಮುಝೆ ಅಂತ ಬರಿಬೇಕು. ಮೈ ಆಪ್ ಪರ್ ಇಜ್ಜತ್ ಕರ್ತಾ ಹೂँ ಅಂತ ಇದೆ ನೋಡಿ. ಮೈ ಆಪ್ ಕಿ ಪರ್ ತಪ್ಪು, ಕಿ ಅಂತ ಆಗಬೇಕು. ಮೈ ಆಪ್ ಕಿ ಇಜ್ಜತ್ ಕರ್ತಾ ಹೂँ ಅಂತ ಅಷ್ಟೆ. ಕೊಯ್ ನೆ ಮೇರಿ ಪುಸ್ತಕ್ ದೇಖಿ, ಅದು ಕೊಯ್ ಅಲ್ಲ, ಕಿಸಿ ನೆ ಮೇರಿ ಪುಸ್ತಕ್ ದೇಖಿ ಅಂತ ಆಗಬೇಕು. ಕೊಯ್ ತಪ್ಪು, ಕಿಸಿ ಅಂತ ಬರೀರಿ. ಈಗ ಕ್ವಶನ್ ನಂಬರ್ 35ನಲ್ಲಿ ಸೂಚನೆಗೆ ಅನುಸಾರ ಬದಲಿಯೇ ಅಂತ ಇದೆ. ಇದು ಆಯಿತಾ. ಕ್ವಶನ್ ನಂಬರ್ 35 ಮೈ ಕಹಾನಿ ಲಿಖತಿ ಹೂँ ಅಂತ ಇದೆ. ಅದನ್ನು ಸೆಂಟೆನ್ಸ್ ಕರೆಕ್ಟ್ ಇದೆ. ಈಗ ನೀವು ಅದನ್ನು ಭವಿಷ್ಯತ್ ಕಾಲ ಮೇ ಬದಲಿಯೇ ಅಂತ ಇದೆ. ಭವಿಷ್ಯತ್ ಕಾಲ ಅಂದರೆ ಫ್ಯೂಚರ್ ಟೆನ್ಸಿಗೆ ಚೇಂಜ್ ಮಾಡಬೇಕು. ನೋಡಿ, ಮೈ ಕಹಾನಿ ಲಿಖ್ತಿ ಹೂँ ಅಂತ ಇದೆ, ಮೈ ಕಹಾನಿ ಲಿಖೂಂಗಿ ಅಂತ ಆಗಬೇಕು. ಹೂನು ಡಿಲೀಟ್ ಆಗಬೇಕು, ಥೀನು ಹೋಗಿ ಲಿಖೂಂಗಿ ಅಂತ ಆಗಬೇಕು ಆಯಿತಾ. ರಾಜೇಶ್ನೇ ಬಹುತ್ ಸಾರಿ ಕವಿತಾ ಲಿಖಿ ಅಂತ ಇದೆ. ಇದನ್ನು ವರ್ತಮಾನ್ ಕಾಲ್ ಅಂತ ಹೇಳಿದರೆ ಪ್ರೆಸೆಂಟ್ ಟೆನ್ಸಿಗೆ ಮಾಡಬೇಕು. ನೋಡಿ, ರಾಜೇಶ್ನೇ ಬಹುತ್ ಸಾರಿ ಕವಿತಾ ಏನಿದು ಕವಿತಾ ಲಿಖಿ ಅಂತ ಇದೆ, ಲಿಖತಾ ಹೈ ಅಂತ ಆಗಬೇಕು. ಲಿಖತಾ ಹೈ ಹುಡುಗ ಅಲ್ವಾ, ಲಿಖತಾ ಹೈ ಅಂತ ಆಗಬೇಕು. ಲಿಖಿ ಡಿಲೀಟ್ ಮಾಡಿ ಲಿಖತಾ ಹೈ ಅಂತ ಆಗಬೇಕು. ಅವಾಗ ಅದು ಪ್ರೆಸೆಂಟ್ ಟೆನ್ಸು, ವರ್ತಮಾನ ಕಾಲ ಆಗುತ್ತೆ. ಟಿಕೆಟ್ ಕಲೆಕ್ಟರ್ ಡಿಬ್ಬೆ ಮೇ ಪ್ರವೇಶ್ ಕರೇಗಾ ಅಂತ ಇದೆ ಆಯಿತಾ. ಸಿ ಕ್ವಶನ್ ನಂಬರ್ ಸಿಗೆ ಭೂತ್ ಕಾಲ್ ಬದಲಿಯೇ ಅಂತ ಇದೆ, ಅಂದರೆ ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಬೇಕು ಆಯಿತಾ, ಭೂತಕಾಲಕ್ಕೆ. ಟಿಕೆಟ್ ಕಲೆಕ್ಟರ್ ಡಿಬ್ಬೆ ಮೇ ಪ್ರವೇಶ್ ಕರೇಗಾ ಕಾಟ್ ಹಾಕಿ ಕರ್ ಚುಕಾ ಥಾ ಅಂತ ಬರಬೇಕು. ನೆಕ್ಸ್ಟ್ ಲಿಂಗ ರೂಪ ಬದಲಿಯೇ ಅಂತ ಇದೆ. ರುಂಗ ರೂಪ ಅಂತ ಹೇಳಿದರೆ ಜಂಡರನ್ನು ಚೇಂಜ್ ಮಾಡಿ ಬರಿಬೇಕು, ಆಪೋಸಿಟು. ದೇವರ್ ಅಂತ ಇದೆ, ದೇವರಾನಿ ಅಂತ ಬರೀರಿ. ವಿದ್ವಾನ್ ಅಂತ ಇದೆ, ವಿದ್ವಾನಿಗೆ ಏನು ಬರೀತೀರಾ, ವಿದೂಷಿ ಅಂತ ಬರಿಬೇಕು. ಲಿಂಗ ಚೇಂಜ್ ಮಾಡೋದಿಲ್ಲ, ಆಪೋಸಿಟ್ ಆಯಿತಾ, ಲಿಂಗ ಆಯಿತಾ, ಜನರು. ಸ್ವಾಮಿ ಅಂತ ಇದೆ, ಇದನ್ನು ಸ್ವಾಮಿನಿ ಅಂತ ಬರಿಬೇಕು. ನೆಕ್ಸ್ಟ್ ಅನೇಕ ಶಬ್ದಕ್ಕೆ ಲಿಯೇ ಏಕ್ ಶಬ್ದ ಲಿಖಿಯೇ ಅಂತ, ಇಲ್ಲಿ ಇದಕ್ಕೆ 1 ವರ್ಡ್ ಆನ್ಸರನ್ನು ಬರಿಬೇಕು. ಯಾರು ನಮ್ಮ ದೇಶವನ್ನು ಆಳುತ್ತಾರೋ, ನಮ್ಮ ದೇಶದ ಬೆನ್ನೆಲುಬು ಯಾರು, 1 ವರ್ಡ್ ಏನು, ಫಾರ್ಮರ್ ಆನ್ಸರ್. ಹೀಗೆ ಜಿಸ್ಕಾ ಆದಿ ನಾ ಹೋ, ಜಿಸ್ಕಾ ಆದಿ ನಾ ಹೋ ಅನಾದಿ ಅಂತ ಬರೀರಿ, ಭಾಳ ಈಸಿ. ನೀಚೆ ಲಿಖಾ ಹುವ ನಿನ್ನೆ ಲಿಖಿತ್ ಅಂತ ಸ್ಪೆಲ್ಲಿಂಗ್ ಬರಲ್ಲ ಅಂದರೆ ಇಲ್ಲೇ ಕೆಳಗಡೆ ಕಾಣ್ತಾ ಇದೆ ನೋಡಿ, ನಿನ್ನೆ ಲಿಖಿತ್ ಶಬ್ದಕ್ಕೆ ಹೆಡ್ಡಿಂಗು ಅದನ್ನೇ ಬರೆದ್ರೆ ಮುಗೀತು, ನಿನ್ನೆ ಲಿಖಿತ್ ಅಂತ, ಭಾಳ ಈಸಿ ರೀ. ಕಮ್ ಖಾನೆ ವಾಲ ಸ್ವಲ್ಪ ಊಟ ಮಾಡೋನಿಗೆ ಅಲ್ಪಾಹಾರಿ ಅಂತ ಕರೆಯುತ್ತೇವೆ ಆಯಿತಾ. ಅಲ್ಪಾಹಾರಿ ಅಂತ ಬರೀರಿ, ಭಾಳ ಈಸಿ ರೀ. ನಿನ್ನಲಿಖಿತ ಶಬ್ದಕ್ಕೆ ಸಾಥ್ ಉಪಸ್ವರ್ಗ ಜೋಡ್ಕರ್ ನಯಾ ಶಬ್ದ ಬನಾಯಿಯೇ ಅಂತ ಇದೆ. ರಾಜ್ಯ ಅಂತ ಇದೆ, ಹೊಸ ವರ್ಡನ್ನು ರೆಡಿ ಮಾಡಬೇಕು ಆಯಿತಾ. ರಾಜ್ಯ ಅಂತ ಇದೆ, ಅದನ್ನು ತಾವುಗಳು ಸ್ವರಾಜ್ಯ ಅಂತ ಬರೆದ್ರೆ ಮುಗೀತು, ಸ್ವರಾಜ್ಯ ಅಂತ, ಅದೇ ಆನ್ಸರ್. ಕರ್ಮ್ ಅಂತ ಇದೆ,
ಕರ್ಮ್ ಅಂತ ಸುಕರ್ಮ್ ಅಂತ ಬರೆದ್ರೆ ಮುಗೀತು. ಸುಕರ್ಮ್ ಅಷ್ಟೇ. ನಿನ್ನಲಿಕ್ಕೆ ಶಬ್ದೋ ಮೇಸೆ ಪ್ರತ್ಯೇಕ್ ಅಲಗ್ ಕರ್ಕೆ ಲಿಖೆ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ, ಅದನ್ನು ಬಿಡಿಸಿ ಬರೆಯುವಂಥದ್ದು. ಕಹಾನಿಯಾ ಅಂತ ಇದೆ. ಕಹಾ ಪ್ಲಸ್ ಇಯಾ ಅಂತ ಆಯಿತಾ, ಇಯಾ, ಕಹಾ ಪ್ಲಸ್ ಇಯಾ ಅದು ಕಹಾನಿಯಾ ಅಂತ. ನೆಕ್ಸ್ಟ್ ನಿಶ್ಚಿತ್ ಅಂತ ಇದೆ. ನಿಶ್ಚಿ ಪ್ಲಸ್ ತಾ ಸಪ್ರೇಟಾಗಿ ಬರೀಬೇಕು ಆಯಿತಾ, ಅಷ್ಟೇ, ಮತ್ತೇನು ಇಲ್ಲರಿ, ಹೆಂಗೈತು ಹಂಗೆ ತಾ ಸಪ್ರೇಟ್ ಮಾಡಿ ಪ್ಲಸ್ ಹಾಕಿ ಬರೀಬೇಕಾಗತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇಲ್ಲಿಗೆ ಗ್ರಾಮರ್ ಪಾರ್ಟ್ ಕಂಪ್ಲೀಟ್ ಆಯಿತು. ಒಂದು ಅನ್ಸೀನ್ ಪ್ಯಾಸೇಜನ್ನು ಕೊಡಲಾಗಿದೆ, ಅದು ಒಂದು 5 ಮಾರ್ಕ್ಸ್ ಇದೆಯಾ ನೋಡೋಣ. ಕ್ವಶನ್ ನಂಬರ್ 40 4 ಮಾರ್ಕ್ಸಿಗಿದೆ ನೋಡಿ. ಒಂದು ಅನ್ಸೀನ್ ಪ್ಯಾಸೇಜ್ ಇದೆ ಆಯಿತಾ. ಅನ್ಸೀನ್ ಅಂದರೆ ಅರ್ಥ ಆಗುತ್ತಲ್ವ, ಒಂದು ಪ್ಯಾಸೇಜ್ ಇದೆ, ಅದನ್ನು ಓದ್ಕೊಂಡು ಕೆಳಗಡೆ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಬರೀರಿ. ನೆಕ್ಸ್ಟು ನಿಬಂಧಲಿಕೆ ಅಂತ ಇದೆ. ನಿಬಂಧ ಅಂತ ಹೇಳಿದರೆ ಪ್ರಬಂಧವನ್ನು ಬರೆಯಿರಿ ಅಂತ. ಕನ್ನಡದಲ್ಲೂ ಕೂಡ 4 ಮಾರ್ಕ್ಸಿಗಿರುತ್ತೆ ಹೌದಲ್ವಾ, ಇಂಗ್ಲೀಷಲ್ಲಿ ಇಲ್ಲ ಇದು. ಈಗ ಹಿಂದಿನಲ್ಲೂ ಕೂಡ 4 ಮಾರ್ಕ್ಸಿಗಿದೆ ಆಯಿತಾ. ನೆಕ್ಸ್ಟು ಹಿಂದಿ ಮೇ ಅನುವಾದ ಕೀಜಿಯೆ ಅಂತ ಇದೆ. ನಾವು ಒಗ್ಗಟ್ಟಾಗಿ ಬಾಳಬೇಕು ಅಂತ. ವಿ ಶುಡ್ ಲಿವ್ ಯುನೈಟೆಡ್ಲಿ ಅಂತ. ಕ್ವಶನ್ ನಂಬರ್ 2 ಕಠಿಣ ಪರಿಶ್ರಮವಿಲ್ಲದೆ ಸಫಲತೆ ಸಿಗಲಾರದು ಅಂತ. ನೆಕ್ಸ್ಟು ಏನಿದು, ತಾವು ಕಾಫಿಯನ್ನು ತೆಗೆದುಕೊಳ್ಳುವಿರಾ, ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಅಂತ ಇದೆ. ಇದನ್ನೆಲ್ಲ ಹಿಂದಿನಲ್ಲಿ ಬರೆದ್ರೆ ಮುಗೀತು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಮೊದಲು ಮಾಡಲ್ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನನ್ನು ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. 3 ಮಾಡಲ್ ಕ್ವಶನ್ ಪೇಪರು, ಒಂದು ಬ್ಲೂ ಪ್ರಿಂಟು ಆಯಿತಾ. ಜೊತೆಗೆ ಇನ್ನೂ 3 ಕ್ವಶನ್ ಪೇಪರ್ಗಳನ್ನು ಕೊಟ್ಟಿರ್ತೇನೆ, ಇಂಪಾರ್ಟೆಂಟ್ ಆಗಿರುವಂಥದ್ದು. 10 ತಗೊಂಡು ಏನು ಮಾಡ್ತೀರಾ, ವೇಸ್ಟ್. ಒಂದು 3 ರಿಂದ 4 ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಆಗಿರೋದನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗಿರಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು.